ಹಲೋ ಗೈಸ್, ನೀವು ಗಿಬ್ಲಿ ಟ್ರೆಂಡ್ ಮಾಡಿದ್ರಾ? ಏನಿದು ಗಿಬ್ಲಿ ಟ್ರೆಂಡ್? ಹೆಂಗಿದು ಶುರು ಆಯ್ತು ಅಂದ್ರೆ, ಈ ಗಿಬ್ಲಿ ಟ್ರೆಂಡ್ ಅನ್ನೋದು ಆನಿಮೆಯ ಒಂದು ಡಿಸೈನಿಂಗ್ ಥೀಮ್ ಅಥವಾ ಒಂದು ಡಿಸೈನಿಂಗ್ ಆರ್ಟ್ ಅನ್ನ ಗಿಬ್ಲಿ ಆರ್ಟ್ ಅಂತ ಕರೀತಾರೆ. ಇದನ್ನ ಜಪಾನಿನ 84 ವರ್ಷ ಇರುವಂತ ಒಬ್ಬ ವ್ಯಕ್ತಿ ಮಿಯಾ ಜುಕಿ, ಅವ್ರ ಹೆಸರು ನಂಗೆ ಪ್ರೊನೌನ್ಸ್ ಮಾಡಕ್ ಬರ್ತಿಲ್ಲ, ಅಲ್ಲಿ ಕೆಳಗಡೆ ಹಾಕಿರ್ತೀನಿ. ಸೊ ಇವ್ರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಇದನ್ನ 1984 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಇದನ್ನ ಒಂದು ಕಂಪ್ಯೂಟರೈಸ್ ಮಾಡ್ಬೇಕು ಅಂತ 2006 ಅಲ್ಲಿ ಒಂದು 2006 ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಟೀಮ್ ಅವರು. ಸೊ ಅವಾಗ ಆ ಆರ್ಟಿಸ್ಟ್ ಗೆ ತುಂಬಾ ನೋವಾಗುತ್ತೆ. ಅಂದ್ರೆ ಇವಾಗ ಮನುಷ್ಯನ ಒಂದು ಕಲೆಗೆ ಬೆಲೆನೇ ಇಲ್ವಾ? ಅವಾಗ ಇನ್ನು ಎ ಬಂದಿರ್ಲಿಲ್ಲ, ಬಟ್ ಎ ಬರೋಕ್ಕೂ ಮುಂಚೆನೆ ಕಂಪ್ಯೂಟರೈಸ್ಡ್ ಡಿಜಿಟಲೈಸ್ಡ್ ಆರ್ಟ್ ಮಾಡೋಣ ಅಂತ ಅವ್ರ ಟೀಮ್ ಮಾತಾಡಿದಾಗ ಅವ್ರಿಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಒಂದು ಆರ್ಟ್ ಅನ್ನ ಅವ್ರು ಕಂಡಿಡ್ದಿರ್ತಾರೆ. ಆ ಆರ್ಟ್ ತುಂಬಾ ಸ್ಪೆಸಿಫಿಕಲಿ ಆನಿಮೇಸ್ ಗಳಿಗೆ ಯೂಸ್ ಮಾಡ್ತಾರೆ. ತುಂಬಾ ಪಾಪ್ಯುಲರ್ ಆಗುತ್ತೆ ಆ ಟೈಪ್ ಆಫ್ ಆರ್ಟ್. ಆ ಕಾರ್ಟೂನಿಸಮ್ ಏನಿದೆಯಲ್ಲ, ಅದು ಆರ್ಟ್ ಬೈ ಹ್ಯಾಂಡ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಟೀಮ್ ಫಾರ್ಮ್ ಮಾಡ್ತಾರೆ. ಇದನ್ನ ತುಂಬಾ ಜನ ಕಲಿತಾರೆ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ, ನಾವು ಈ ಟ್ರೆಂಡ್ ಮಾಡೋದ್ರಿಂದ ಒಬ್ಬ ಆರ್ಟಿಸ್ಟಿನ ಬೆಲೆನ ಕಳೀತಾ ಇದೀವಿ. ಒಂದು ಚಾಟ್ ಜಿಪಿಟಿಗೆ ಒಂದು ಲೈನ್ ಪ್ರಾಂಪ್ಟ್ ಕೊಟ್ಟು ಒಂದು ಡಿಸೈನ್ ಮಾಡ್ತಾ ಇದೀವಿ. ಅದು ಒಬ್ಬ ಆರ್ಟಿಸ್ಟ್ ದಿನಗಟ್ಲೆ ವರ್ಷಾನ್ಗಟ್ಲೆ ಕುತ್ಕೊಂಡು ಡಿಸೈನ್ ಮಾಡಿರ್ತಾರೆ ಆ ತರ ಆರ್ಟ್ ಅನ್ನ. ಸೊ ನನಗೆ ಈ ಟ್ರೆಂಡ್ ಇಂದ ನನಗೇನು ಲಾಸ್ ಅಂತ ಇಲ್ಲ, ಬಟ್ ಒಂದು ನೋವು ಆಗ್ತಾ ಇದೆ. ನಾನು ಒಬ್ಬ ಆರ್ಟಿಸ್ಟ್, ನಾನು ತುಂಬಾ ಆರ್ಟ್ಸ್ ಗಳು ಮಾಡ್ತೀನಿ, ಅದನ್ನ ಸೇಲ್ ಮಾಡ್ತೀನಿ. ತುಂಬಾ ವರ್ಕ್ ಗಳನ್ನ ನಾನು ಡಿಜಿಟಲೈಸ್ ಮಾಡ್ತಾ ಇದ್ದೀನಿ, ಡಿಜಿಟಲ್ ವರ್ಕ್ಸ್ ಮಾಡ್ತೀನಿ, ಮಾರ್ಕೆಟಿಂಗ್ ಯೂಸ್ ಮಾಡ್ತೀನಿ, ಗ್ರಾಫಿಕ್ ಡಿಸೈನಿಂಗ್ ಮಾಡ್ತೀನಿ. ಅಡ್ವಾನ್ಸ್ ಆಗ್ತಾ ಇದೀವಿ ಅಂತ ನಮಗೆ ಅನಿಸ್ತಾ ಇದೆ, ಬಟ್ ನಮಗೆ ಒಂದು ಕುತ್ತ ಆಗ್ತಾ ಇದೆ, ನಮಗೆ ಅದ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಗಿಬ್ಲಿ ಆರ್ಟ್ ಜೊತೆಗೆ ಪಿಕ್ಸರ್ ಡಿಸೈನ್ ಏನಿದೆ, ಪಿಕ್ಸರ್ ಅನ್ನೋದು ದೊಡ್ಡ ಅನಿಮೇಷನ್ ಕಂಪನಿ, ಅದ್ರದ್ದು ಸಮೇತ ಅನಿಮೇಷನ್ಸ್ ಚಾಟ್ ಜಿಪಿಟಿ ಒಂದು ಪ್ರಾಂಪ್ಟ್ ಅಲ್ಲಿ ಆಗ್ತಾ ಇದೆ. ಮೈನ್ ಕ್ರಾಫ್ಟ್ ಬ್ಲಾಕ್ ಡಿಸೈನ್ ಏನಿದೆ, ಅದು ಸಮೇತ ಒಂದು ಚಾಟ್ ಜಿಪಿಟಿಯ ಪ್ರಾಂಪ್ಟ್ ಇಂದ ಮಾಡ್ತಾ ಇದೀವಿ. ಅಂದ್ರೆ ನಾಳೆ ದಿನ ನಿಮ್ಮ ಕೆಲ್ಸ ಎಲ್ಲಿಗೆ ಬರಬಹುದು ಅಂತ ನೀವೇ ಯೋಚನೆ ಮಾಡಬಹುದು. ಸೊ ಇಲ್ಲಿಗೆ ಈ ಒಂದು ಟ್ರೆಂಡಿನ ಒಂದು ಇನ್ಫಾರ್ಮೇಶನ್ ಕೊಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.